ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ಸಕಲೇಶಪುರದಿಂದ ಕೇವಲ 21 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಗಜಹಳ್ಳಿ ಫಾಲ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಅಬ್ಬಿ ಫಾಲ್ಸ್ ಮತ್ತೆ ಹಾನ್ಬಾಳ್ ಗುಂಡಿ ಫಾಲ್ಸ್, ಈ ತರ ಬೇರೆ ಬೇರೆ ಕರಿತಕ್ಕಂಥ ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಇದು ಬೆಂಗಳೂರಿಂದ 256 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಜಾಗ. ಹಾಗೆ ಸಕಲೇಶಪುರದಿಂದ 21 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ತೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈ ಜಾಗವನ್ನ, ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಇದು ಸಕಲೇಶಪುರದಿಂದ ಮೊದಲು ನಾವು ಮೂಡಿಗೆರೆ ಟುವರ್ಡ್ಸ್ ಹೋಗಬೇಕಾದ ದಾರಿಯಲ್ಲಿ ಸಿಗ್ತಕ್ಕಂಥದ್ದು ಹಾನ್ಬಾಳ್ ಅಂತ. ಹಾನ್ಬಾಳ್ ರೀಚ್ ಆದ್ಮೇಲೆ ನಮ್ಗೆ ಸಿಗ್ತಕ್ಕಂಥದ್ದು ಒಂದು 5 ಕಿಲೋಮೀಟರ್ ದೂರದಲ್ಲಿ ಈ ಜಾಗವು ಸಿಗುವುದು ಮಗಜಹಳ್ಳಿ ಎಂಬ ಊರಲ್ಲಿ ಸಿಗ್ತಕ್ಕಂಥ, ಅದುವೇ ಮಗಜಹಳ್ಳಿ ಜಲಪಾತ ಅಂತ ಹೇಳ್ಬೋದು. ಇದು ಹಾಸನ ಜಿಲ್ಲೆ ಮಗಜಹಳ್ಳಿ ಗ್ರಾಮದಲ್ಲಿ ಬರುವಂತಹ ಒಂದು ಸುಂದರವಾದ ಜಲಪಾತ ಅಥವಾ ಫಾಲ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಸಕಲೇಶಪುರದ ಸುಂದರವಾದ ಜಲಪಾತಗಳಲ್ಲಿ ಒಂದಾಗಿದೆ. ಹಾಗೆ ಸಕಲೇಶಪುರದ ಅತ್ಯುತ್ತಮ ಪ್ರವಾಸಿ ಸ್ಥಾನಗಳಲ್ಲಿ ಇದು ಕೂಡ ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಈ ಹಸಿರು ಪರಿಸರಗಳ ಮಧ್ಯೆ ನೋಡ್ಲಿಕ್ಕೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ, ಅದುವೇ ಮಗಜಹಳ್ಳಿ ಫಾಲ್ಸ್ ಅಂತ ಹೇಳ್ತೀವಿ. ಇದು ಟುವರ್ಡ್ಸ್ ಫಾಲ್ಸ್ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ಸಿಕ್ಕಿರ್ತಕ್ಕ ಮಧ್ಯದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಜಾಗವನ್ನು ಎಕ್ಸ್ಪ್ಲೋರ್ ನಿಮಗೆ ಮಾಡಿದ್ದೇನೆ. ಬನ್ನಿ ಆ ಜಾಗದ ಬಗ್ಗೆ ರೀಚ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ನಾವು ರೀಚ್ ಆಗಿದ್ದೇವೆ ಈ ಮಗಜಹಳ್ಳಿ ಫಾಲ್ಸ್ ಅಂತ ಹೇಳ್ಬಹುದು. ಅಬ್ಬಿ ಫಾಲ್ಸ್ ಹಾಗೆ ಹಾನ್ಬಾಳ್ ಫಾಲ್ಸ್ ಅಂತ ಹೇಳ್ತಾರೆ. ಅದರ ಪಕ್ಕದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರುವಂತಹ ಒಂದು ಫಾಲ್ಸ್. ಇದೇನಪ್ಪ ಇಷ್ಟು ಚಿಕ್ಕ ಫಾಲ್ಸ್ ಅಂತಿದ್ದಾರೆ ಸ್ನೇಹಿತರೆ. ಮೊದಲು ಇದು ನಾವು ನೋಡಿದ್ದು. ಅದಾದ ಮೇಲೆ ಇಲ್ಲಿ ನಮಗೆ ರೋಡ ಪಕ್ಕದಿಂದ ಕಾಣ್ತಕ್ಕಂಥ ಒಂದು ವಿಶೇಷವಾದ ಒಂದು ಫಾಲ್ಸ್ ನ ಸೌಂಡು. ಆ ಸೌಂಡ್ ನಲ್ಲಿ ನಾವು ಪಕ್ಕದಲ್ಲಿ ಮಾಡಿ ಜೂಮ್ ಮಾಡಿ ನೋಡಿದಾಗ ಕಂಡಿರ್ತಕ್ಕಂಥ ವಿಶೇಷವಾದ ಒಂದು ಸೀನ್ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ನಿಮಗೆ ನಾನು ಈ ಜಲಪಾತದ ಕೆಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಈ ಜಾಗ ಇದೆ. ಹಾಗೆ ಅಷ್ಟೇ ಅದ್ಭುತವಾದ ಕೂಲ್ ಅಂಡ್ ಕಾಮ್, ಅಷ್ಟೇ ರಭಸವಾಗಿ ಹರಿತಕ್ಕಂಥ ಒಂದು ಜಲಪಾತ ಇದಾಗಿರ್ತದೆ. ಅದುವೇ ಫಾಲ್ಸ್ ಅಂತ ಹೇಳ್ಬೋದು. ಮಗಜಹಳ್ಳಿ ಫಾಲ್ಸ್ ಅಥವಾ ನಿಮ್ಗೆ ಅಬ್ಬಿ ಫಾಲ್ಸ್, ಅಬ್ಬಿ ಗುಂಡಿ ಜಲಪಾತ, ಹಾನ್ಬಾಳ್ ಜಲಪಾತ, ಈ ತರ 3 ಹೆಸರಿನಿಂದ ಕರಿತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಇದು. ಈ ಜಾಗ ಹೋಗ್ಲಿಕ್ಕೆ ನಮ್ಗೆ ಈ ತರ ಮೆಟ್ಲುಗಳು ಸಿಗುತ್ತದೆ. 3 ಸ್ಟೆಪ್ ಅಲ್ಲಿ ನಾವು 3 ರೂಪದಲ್ಲಿ ಇದನ್ನ ನೋಡಬಹುದು. ಮೊದಲು 20 ಅಡಿ ಮೇಲಿನಿಂದ ನೀರು ಬೀಳುತ್ತೆ. ಹಾಗಾಗಿ ಸ್ಟೆಪ್ ಬೈ ನಮಗೆ ನೀರು ಹರಿಯುವುದು ಮತ್ತೆ ನೀರು ಬೀಳುವುದು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಹಾಗೆ ನೀರು ಕೊನೆಗೆ ಎಲ್ಲಿ ಹೇಗೆ ಹೋಗುತ್ತೆ ಅನ್ನೋದು ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಮೊದಲನೆಯ ಟಾಪ್ ಅಲ್ಲಿ ಸಿಗ್ತಕ್ಕಂಥ ಒಂದು ಫಸ್ಟ್ ಟಾಪ್ ಅಲ್ಲಿ ಸಿಗ್ತಕ್ಕಂಥ ಒಂದು ಸಿನಾರಿಯೋ. ನೀವು ಹತ್ತಿರದಲ್ಲಿ ಹೋಗಿ ನೋಡಬಹುದು ಈ ಜಲಪಾತದಲ್ಲಿ. ಹಾಗೆ ಅಷ್ಟೇ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಹರಿತಕ್ಕಂಥ ಒಂದು ವಿಶೇಷವಾದ ಒಂದು ಎಕ್ಸ್ಪ್ಲೋರಿಂಗ್ ಈ ಫಾಲ್ಸ್ ಆಗಿರ್ತದೆ. ನೋಡಿ, ಇದಕ್ಕೆ ಹೇಳೋದು ಗುಂಡಿ ಅಂತ, ಅಬ್ಬಿ ಗುಂಡಿ ಅಂತ ಕರೀತಾರೆ. ಹಾಗೆ ಇದರ ಹಿಂದ್ಗಡೆ ನಿಮ್ಗೆ ಮತ್ತೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ನೋಡಿ ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದು ಹೇಳ್ಬೋದು. ಈ ಮಗಜಹಳ್ಳಿ ಜಲಪಾತಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಮಳೆಗಾಲ ಅಂತ ಹೇಳ್ಬೋದು. ಹಾಗೆ ಇದು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ನಮಗೆ ನೀರು ನೋಡ್ಲಿಕ್ಕೆ ಸಿಗಲ್ಲ ಸ್ನೇಹಿತರೆ. ನೀರಿನ ರಭಸ ಜಾಸ್ತಿ ಇರೋದ್ರಿಂದ ನೀರಲ್ಲಿ ನಾವು ಇಳಿಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಾಲು ಜಾರಿ ಬೀಳುವ ಅಪಾಯಕಾರಿಯಾಗಿರ್ತದೆ ಅಂತ ಹೇಳ್ಬೋದು. ನೋಡಿ, ಹಿಂದುಗಡೆಯಿಂದ ನೋಡಿದರೆ ಎಷ್ಟು ರಮಣೀಯಾಗಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ.
20 ಅಡಿ ಎತ್ತರದಿಂದ ಬೀಳ್ತಕ್ಕಂತ ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗ, ಅದುವೇ ಅನ್ಬಾಳ್ ಜಲಪಾತ ಅಥವಾ ಮಗಜಳ್ಳಿ ಜಲಪಾತ ಅಂತ ಹೇಳ್ಬೋದು. ಹಾಗೆ ನೀವು ಕೂಡ ಹತ್ರ ಹೋಗ್ಬೋದು, ಈ ನೀರಿನಲ್ಲಿ ಆಡಬಹುದು. ಆದ್ರೆ ನೀರಿನ ಪ್ರವಾಹ ಜಾಸ್ತಿ ಇದ್ರೆ ಮಾತ್ರ ದಯವಿಟ್ಟು ಯಾರು ಈ ರಿಸ್ಕ್ ತಗೋಬೇಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಮೇಲಿನ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಜಾಗಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ಬನ್ನಿ, ಇಲ್ಲಿ ನೀರಿಗೆ ಕೂಡ ನೀವು ಹೋಗ್ಬಹುದು, ನೀರಲ್ಲಿ ಆಡಬಹುದು. ಆದರೆ ಹುಷಾರು, ಇದರ ಕಾಲು ಜಾರುವ ಸಮಸ್ಯೆ ಇರುತ್ತದೆ. ಸಂದರ್ಶಕರು ಅಥವಾ ಯಾರು ವಿಸಿಟರ್ಸ್ ಹೋಗ್ತಾರೆ ನೀರಿಗೆ ಹೋಗಬಹುದು, ಆದರೆ ತಮ್ಮನ್ನು ಆನಂದಿಸಬಹುದು. ಆದರೆ ಜಾರು ಬಂಡಿಗಳು ಇರುವುದರಿಂದ ಇಲ್ಲಿ ಹುಷಾರಾಗಿರೋದು ಒಂದು ವಿಶೇಷ. ನೋಡಿ, ಇದು ನನ್ನ ಒಂದು ನೀರಿನ ಹತ್ರ ನಿಮ್ಗೆ ಕರ್ಕೊಂಡು ಹೋಗಿದ್ದೆ ಸ್ನೇಹಿತರೆ. ಬನ್ನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಒಂದು ನಾನು ನಿಮಗೆ ಸೀನ್ ನ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಮಳೆ ಬಂದಿರೋದ್ರಿಂದ, ಮಾನ್ಸೂನ್ ಆಗಿರೋದ್ರಿಂದ ಅಷ್ಟೇ ಜಲಪಾತದಿಂದ ಒಂದು ವಿಶೇಷವಾದ ಈ ಜಾಗವನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದು. ಹಾಗೆ ನಾನು ಕೂಡ ಇಲ್ಲಿ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿ ಈ ನೀರಿನ ಬುಡಕ್ಕೆ ಕರ್ಕೊಂಡು ಹೋಗಿದ್ದೇನೆ ಸ್ನೇಹಿತರೆ. ಅಷ್ಟೇ ಆಹ್ಲಾದಕರ ಅಂತ, ಅಷ್ಟೇ ಬ್ಯೂಟಿಫುಲ್, ಸೈಲೆಂಟ್ ಆಗಿ, ಅಷ್ಟೇ ರಭಸವಾಗಿ ಇರ್ತಕ್ಕಂಥ ಈ ಮಗಜಳ್ಳಿ ಫಾಲ್ಸ್ ನ ನೀವು ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷವಾದಂತ ಒಂದು ಜಾಗ ಇದು. ಇದು ಅನ್ಬಾಳಿಂದ ನೀವು ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಿಗ್ತಕ್ಕಂಥ ಒಂದು ಮಧ್ಯದಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಜಾಗ ಆಗಿರ್ತದೆ. ದಯವಿಟ್ಟು ನೀವು ಸಕಲೇಶ್ಪುರ ಹತ್ರ ನೀವೇನರ ಟೂರು ಅಥವಾ ಪ್ರವಾಸ ಮಾಡಬೇಕಂದ್ರೆ ಸ್ನೇಹಿತರೆ, ದಯವಿಟ್ಟು ಈ ಜಾಗವನ್ನು ಮಿಸ್ ಮಾಡಲೇಬೇಡಿ. ಇದು ನಿಮ್ಗೆ ಮತ್ತೆ ಹೇಳ್ತೀನಿ, ಮಾನ್ಸೂನ್ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಬನ್ನಿ, ಕೆಳಗಡೆ ಕರ್ಕೊಂಡು ಹೋಗ್ತೀನಿ. 2ನೇ ಹಂತಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಸ್ಟೆಪ್ಗೆ. ಅಲ್ಲಿಂದ ನೋಡಿ ಮೇಲ್ಗಡೆ ಹೇಗೆ ಕಾಣಿಸುತ್ತೆ. ಇದು 20 ಅಡಿಯಿಂದ ತುಂಬತಕ್ಕಂತ ಒಂದು ಫಾಲ್ಸ್ ನ ನಿಮ್ಗೆ ಹತ್ರ ಕರ್ಕೊಂಡೋಗಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ, ಅಷ್ಟೇ ರಭಸಾಗಿದೆ. ಯಾಕಂದ್ರೆ ನೀರಿನಲ್ಲಿ ಇಳಿಲಿಕ್ಕಾಗಲ್ಲ, ಆ ರಭಸ ಮತ್ತು ಕಾಲು ಜಾರೋದ್ರಿಂದ ಇಲ್ಲಿ ನಮಗೆ ಅಪಾಯಕಾರಿ ಇರೋದ್ರಿಂದ ನಾವು ಹೋಗಕ್ಕಾಗಲ್ಲ. ಬೇರೆ ಟೈಮಲ್ಲಿ ಚಳಿಗಾಲ ಅಥವಾ ಬೇಸಿಗೆ ಕಾಲದಲ್ಲಿ ನೀವು ನೀರಲ್ಲಿ ಆಡಬಹುದು ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಇದು ಪ್ರವಾಸಿಗರು ಪುಷ್ಪಗಿರಿ ಪರ್ವತ ಶ್ರೇಣಿಯ ಅದ್ಭುತ ನೋಟವನ್ನು ಜಲಪಾತದಿಂದ ಪಡೆಯಬಹುದು. ಏಕೆಂದರೆ ಇದು ಪರ್ವತದ ತಪ್ಪಲಿನಲ್ಲಿ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಸಕಲೇಶ್ಪುರಕ್ಕೆ ಬಂದ್ರೆ ಅಲ್ಲಿಂದ ಮೂಡಿಗೆರೆ ಬರುವ ದಾರಿಯಲ್ಲಿ ನೀವು ಅನ್ಬಾಳ್ವರೆಗೂ ಬಂದು, ಆನ್ಬಾಳ್ ಅಂತ ಹೇಳ್ತಾರೆ ಸ್ನೇಹಿತರೆ, ಅಲ್ಲಿಂದ ಒಂದು ಸರ್ಕಲ್ ಸಿಗುತ್ತೆ. ಸರ್ಕಲ್ದಿಂದ ರೈಟ್ಗೆ ಅಂದ್ರೆ ಲೆಫ್ಟ್ಗೆ ಬಂದ್ರೆ ನಿಮಗೆ ಒಂದು 5 ಕಿಲೋಮೀಟರ್ ಬಂದ್ರೆ ಅಲ್ಲಿ ಮಗಜಹಳ್ಳಿ ಅಂತ ಒಂದು ಊರು ಸಿಗತ್ತೆ. ಅದು ಮಗಜಹಳ್ಳಿ ಫಾಲ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಅಬ್ಬಿಗುಂಡಿ ಫಾಲ್ಸ್, ಅನ್ಬಾಳ್ ಫಾಲ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಜಲಾಶಯ ಅಂತ ಹೇಳ್ಬೋದು. ಹಾಗೆ ನೀವು ನೀರಲ್ಲಿ ಕೂಡ ಇಲ್ಲಿ ಎಂಜಾಯ್ ಮಾಡಬಹುದು. ಹಾಗೆ ಫೋಟೋ ಶೂಟ್ಗೆ ಹೇಳಿ ಮಾಡಿರತಕ್ಕಂತ ಒಂದು ಜಾಗ. ಇಲ್ಲೇ ನೀರಿಗೆ ಇಳಿಲಿಕ್ಕೆ ಯಾವುದೇ ತರಹದ ರಿಸ್ಟ್ರಿಕ್ಷನ್ ಇಲ್ಲ, ಆದರೆ ನಮ್ಮ ಹುಷಾರ್ಲಿ ನಾವು ಇರಬೇಕಾಗುತ್ತೆ ಸ್ನೇಹಿತರೆ. ಇದು ಸಕಲೇಶ್ಪುರದಲ್ಲಿ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಇದು ಕೂಡ ಒಂದು ವಿಶೇಷವಾದ ಒಂದು ಜಾಗ ಕೂಡ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇದು 3 ಸ್ಟೆಪ್ ಅಲ್ಲಿ ನೀರು ಬಿದ್ದು ನಿಮಗೆ ಹೋಗೋದ್ರಿಂದ ಮೇಲೆ ರಭಸ ಜಾಸ್ತಿ ಇರುತ್ತೆ, ಕೆಳಗಡೆ ಕಲ್ಲು ಕಾಲು ಜಾರೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಬನ್ನಿ, 3ನೇ ಹಂತಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇವಾಗ. ನೋಡಿ, ಇದು 3ನೇ ಹಂತದ ಒಂದು ಕೆಳಗಡೆನ ಜಲಾಶಯ ಅಂತ ಹೇಳ್ಬಹುದು. ಇಲ್ಲಿ ಕೂಡ ರಭಸ ಇರುತ್ತೆ, ಆದ್ರೆ ರಿಸ್ಕ್ ತಗೊಂಡಿಲ್ಲ. ಹಾಗೆ ನಿಮಗೋಸ್ಕರ ಇದನ್ನ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಇವತ್ತಿನ ಒಂದು ವಿಶೇಷವಾಗಿತ್ತು.
ಹಾಗೆ ಈ ಫಾಲ್ಸ್ಗೆ 3 ಹೆಸರಿರೋದು ನಿಮ್ಗೆ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಒಂದು ಆನ್ಬಾಳ್ ಜಲಪಾತ ಅಂತ ಹೇಳ್ಬೋದು, ಅಬ್ಬಿಗುಂಡಿ ಜಲಪಾತ ಅಂತ ಹೇಳ್ಬೋದು, ಹಾಗೆ ಮಗಜಹಳ್ಳಿ ಜಲಪಾತ ಅಂತ ಕೂಡ ಹೇಳ್ಬೋದು. ಇದು ಇರ್ತಕ್ಕಂಥದ್ದು ಮೂಡಿಗೆರೆಯಿಂದ ಆನ್ಬಾಳ್ಗೆ ಬರಬೇಕು. ಆನ್ಬಾಳ್ ಸರ್ಕಲ್ ಅಲ್ಲಿ 5 ಕಿಲೋಮೀಟರ್ ಹೋದ್ರೆ ಎಡಗಡೆ ನಮಗೆ ಸಿಗೋದು ಇದು ಮಗಜಹಳ್ಳಿ ಫಾಲ್ಸ್. ಹಾಗೆ ಟುವರ್ಡ್ಸ್ ಸಕಲೇಶಪುರದಿಂದ ನೀವು ಆನ್ಬಾಳ್ಗೆ ಬರಬೇಕು. ಆನ್ಬಾಳದಿಂದ ಮತ್ತೆ ನೀವು ಈ ಮಗಜಹಳ್ಳಿಗೆ ಫಾಲ್ಸ್ ಬರಬೇಕಾಗುತ್ತೆ ಸ್ನೇಹಿತರೆ. ಇದು ರೋಡಿನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಒಂದು ಎಕ್ಸ್ಪ್ಲೋರಿಂಗ್ ಜಾಗ. ದಯವಿಟ್ಟು ಈ ಜಾಗನ ಮಿಸ್ ಮಾಡ್ಕೋಬೇಡಿ. ಸಕಲೇಶಪುರಕ್ಕೆ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಾಗ ಈ ಜಾಗವನ್ನು ಕೂಡ ನಿಮ್ಮ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಮಾನ್ಸೂನ್ ಅಲ್ಲಿ ಮಳೆಗಾಲದಲ್ಲಿ ನೀವು ಹೋದ್ರೆ ತುಂಬಾ ರಮಣೀಯಾಗಿರುತ್ತೆ, ಅಷ್ಟೇ ಚೆಂದಾಗಿರುತ್ತೆ ಅಂತ ಹೇಳ್ಬಹುದು. ನೋಡಿ ಎಷ್ಟು ವೆರಿ ಇಂಟ್ರೆಸ್ಟಿಂಗ್ ಜಾಗ ನಮಗೆ ನೋಡಕ್ ಸಿಕ್ಕಿದ್ದು. ಹಾಗೆ ನಾನು ಕೂಡ ಈ ಜಾಗವನ್ನ ಕಣ್ತುಂಬಿಕೊಂಡಿರೋದು ಒಂದು ವಿಶೇಷವಾಗಿತ್ತು. ಅಷ್ಟೇ ವೆರಿ ಇಂಟ್ರೆಸ್ಟಿಂಗ್ ಜಾಗ ಆಗಿತ್ತು. ಬನ್ನಿ ಕೊನೆಗೆ ಈ ಎಲ್ಲಿ ಹೋಗಿ ನೀರು ಎರಡು ಜಾಗ ಒಂದರಲ್ಲಿ ಇದು ಮಿಲನ ಆಗೋದು ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ ಇದು ಕಾಲ್ದಾರ್ ನಡುಗೆಯಲ್ಲಿ ಹೋಗಿ ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಇದು 2 ಕಡೆಯಿಂದ ನೀರು ಬಂದು ಇಲ್ಲಿ ಜಾಯಿಂಟ್ ಆಗಿ ಹೋಗುತ್ತೆ ಅನ್ನೋದು ನಿಮ್ಗೆ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ ಮುಂದೆ ಕಾಣಿಸ್ತದೆ, ಈ ಕಡೆಯಿಂದ ಮಗಜಹಳ್ಳಿಯಿಂದ ನೀರು ಬರುತ್ತದೆ, ಈ ಕಡೆಯಿಂದ ಇನ್ನೊಂದು ಕಡೆಯಿಂದ ನೀರು ಬರುತ್ತೆ ಸ್ನೇಹಿತರೆ. 2 ಕೂಡಿ ಮಿಲನವಾಗಿ ಹರಿದು ಹೋಗುವುದು ಒಂದು ವಿಶೇಷವಾಗಿರುತ್ತದೆ. ಇದು ಮತ್ತೆ ಹೇಳ್ತೀನಿ, ಪುಷ್ಪಗಿರಿ ಪರ್ವತ ಶ್ರೇಣಿಯ ಅದ್ಭುತ ನೋಟದಲ್ಲೂ ಕೂಡ ಇದು ಒಂದು ಜಲಪಾತ ಅಂತ ಹೇಳ್ಬಹುದು. ಹಾಗೆ ಇದರ ಹೆಸರು ಮಗಜಹಳ್ಳಿ ಫಾಲ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಆನ್ಬಾಳ್ ಪಕ್ಕದಲ್ಲಿ ಇರೋದ್ರಿಂದ ಆನ್ಬಾಳ್ ಜಲಾಶಯ ಅಂತ ಹೇಳ್ತಾರೆ. ಹಾಗೆ ಗುಂಡಿ ಇರೋದ್ರಿಂದ ಅಬ್ಬಿಗುಂಡಿ ಅಂತ ಹೇಳ್ತಾರೆ. ಇದು 20 ಅಡಿ ಮೇಲಿನಿಂದ ಬೀಳ್ತಕ್ಕಂಥ ಒಂದು ವಿಶೇಷವಾದ ಜಾಗ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೇನೆ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತು ಒಂದು ವಿಶೇಷವಾದ ಜಾಗವನ್ನು ನಾನು ನಮಗೆ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಈ ತರ ವಿಡಿಯೋನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನನ್ನ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದು ಕೂಡ ಒಂದು ಸಕಲೇಶಪುರದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಜಾಗದಲ್ಲಿ ಒಂದಾಗಿತ್ತು. ಈ ತರ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನಾನು ಮತ್ತು ನನ್ನ ಕನಸು. ಇದು ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿದೆ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾರೆ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್.